ಏಷ್ಯಾ ಕಪ್ ಫೈನಲ್ ಪಂದ್ಯ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಗ್ಗೆ ಏನ್ ಹೇಳ್ತೀರಿ? ಈಗ ಎಸ್ಪೆಷಲಿ ಇಂಡಿಯಾ ಪಾಕಿಸ್ತಾನ ಅಂದರೆ ಇಡೀ ವರ್ಲ್ಡ್ ನೋಡೋ ಅಂಥ ಗೇಮ್ ಇದು. ನಮ್ಮ ಭಾರತಕ್ಕೆ ಯಾವಾಗ್ಲೂ ಪಾಕಿಸ್ತಾನ ಒಂಥರ ಒಳ್ಳೆ ಕಾಂಪಿಟೇಷನ್ ಟೀಮ್. ಆಮೇಲೆ ನಮಗೆ ಅದು ಪಾಕಿಸ್ತಾನಲ್ಲಿ ಸೋಲೋಕೆ ಯಾವತ್ತೂ ನಾವು ಇಷ್ಟನೂ ಪಡಲ್ಲ. ಎಸ್ಪೆಷಲಿ 41 ವರ್ಷ ಆದಮೇಲೆ ನಮಗೆ ಬದ್ಧ ವಿರೋಧಿಗಳು ಪಾಕಿಸ್ತಾನದವರು, ಅವ್ರ ಆಪೋಸಿಟ್ ಬಿದ್ದಿದ್ದೀವಿ. ಸೊ ಆಬ್ವಿಯಸ್ಲಿ ನಾವು ಇಂಡಿಯಾ ಗೆದ್ದೇ ಗೆಲ್ತೀವಿ, ಕಪ್ ಎತ್ತುತ್ತೀವಿ. ಈಗ ಇಂಡಿಯಾ ಫಾರ್ಮಲ್ಲಿ ಇರೋದು ನೋಡಿದ್ರೆ ನಾವು ಈಸಿಯಾಗಿ ಪಾಕಿಸ್ತಾನ ಸೋಲಿಸೋ ಚಾನ್ಸಸ್ ತುಂಬ ಇದೆ. ಬಟ್ ಅಷ್ಟು ಈಸಿಯಾಗಿ ತಗೊಳ್ಳೋನು ಅವಶ್ಯಕತೆ ಇಲ್ಲ. ಬಟ್ ಪಾಕಿಸ್ತಾನ ಒಳ್ಳೆ ಫೈಟ್ ಕೊಡ್ತಾರೆ. ಲಾಸ್ಟ್ ಮ್ಯಾಚು ಟ್ರೈ ಮಾಡಿದ್ದಾರೆ ಆ್ಯಕ್ಚುಲಿ ಫೈಟ್. ಸೊ ಈ ಮ್ಯಾಚು ಸ್ವಲ್ಪ ಫೈನಲ್ಸ್ ಚೆನ್ನಾಗಿರುತ್ತೆ ಅನ್ಕೋತೀವಿ. ಸೊ ಇಂಡಿಯಾ ಗೆದ್ಕೊಂಡು ಬರಲಿ ಅಷ್ಟೇ ನಮ್ಮ ಆಸೆ. ಬ್ಯಾಟಿಂಗ್ ಆಡ್ರೆ ಯಾರು? ಸರ್ ಬ್ಯಾಟಿಂಗ್ ಆರ್ಡ್ರು ಸೇಮ್ ಆರ್ಡ್ರೇ ಇರುತ್ತೆ. ಸೊ ಎಸ್ಪೆಷಲಿ ಇವಾಗ ನಮಗೆ ಹಾರ್ದಿಕ್ ಪಾಂಡ್ಯ ಮತ್ತು ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಫಾರ್ಮಲ್ಲಿಲ್ಲ. ಸೊ ಅವರು ಇವತ್ತು ಫಾರ್ಮಲ್ಲಿ ಬಂದ್ರೆ ಕಮ್ಬ್ಯಾಕ್ ಮಾಡ್ತಾರೆ ಇವತ್ತು. ಸೊ ನಮ್ಗೆ ಅದರ್ವೈಸ್ ಕುಲ್ದೀಪ್ ಮತ್ತು ನಮ್ಗೆ ಅಕ್ಷರ್ ಪಟೇಲ್ ಒಳ್ಳೆ ಬೌಲಿಂಗ್ ಆಗ್ತಾ ಇದ್ದಾರೆ. ಸೊ ಬೌಲಿಂಗ್ ಲೈನ್ ಅಪ್ ಒಂದು ತುಂಬ ಚೆನ್ನಾಗಿದೆ. ಅಭಿಷೇಕ್ ಶರ್ಮಾ ಆಬ್ವಿಯಸ್ಲಿ ಫಾರ್ಮಲ್ಲಿದ್ದಾರೆ. ಸೊ ಅವರು ಆಟ ಆಡಿದ್ರೆ ಸಾಕು. ಸೊ ಅದಕ್ಕೆ ನಾವು ಯಾರು ಫಾರ್ಮಲ್ಲಿ, ಹಾರ್ದಿಕ್ ಪಾಂಡ್ಯ ಬ್ಯಾಟಿಂದ ರನ್ ಬಂದಿಲ್ಲ, ಸೂರ್ಯಕುಮಾರ್ ಯಾದವ್ ಬ್ಯಾಟಿಂದ ರನ್ ಬಂದಿಲ್ಲ. ಇವತ್ತು ಆಡೋ ಚಾನ್ಸಸ್ ತುಂಬ ಇರುತ್ತೆ. ಎಸ್ಪೆಷಲಿ ಫೈನಲ್ ಅವರು ಒಳ್ಳೆ ಗೇಮ್ಗಳಲ್ಲಿ ಆಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇವತ್ತು ಗೆದ್ದೇ ಗೆಲ್ತೀವಿ ನಾವು ಇಂಡಿಯಾ. ಹಿಂದೆ ಕೊಹ್ಲಿ ಕಂಡ್ರೆ ಭಯ ಆಗ್ತಿತ್ತು ಪಾಕಿಸ್ತಾನಕ್ಕೆ, ಇವಾಗ ಅದೇ ಅಭಿಷೇಕ್ ಸರ್ ಕೊಹ್ಲಿನಂತೂ ನಾವು ತುಂಬ ಮಿಸ್ ಮಾಡ್ಕೋತೀವಿ ಆ್ಯಕ್ಚುಲಿ. ಇವಾಗ ಅಭಿಷೇಕ್ ಶರ್ಮಾ ಅವ್ರ ರೂಪದಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಎಸ್ಪೆಷಲಿ ಕೊಹ್ಲಿಗಿಂತ ಚೆನ್ನಾಗಿ ಆಡ್ತಾ ಇದ್ದಾರೆ. ಕೊಹ್ಲಿನೇ ಬೇರೆ ಥರ ಬ್ಯಾಟ್ಸ್ಮನ್. T20ಗೆ ಒಳ್ಳೆ ಫಾರ್ಮ್ಯಾಟ್ ಬ್ಯಾಟ್ಸ್ಮನ್ ಈಗ ರೋಹಿತ್ ಶರ್ಮಾ ಇರ್ಬೋದು. ಅವರು ರೀಪ್ಲೇಸಲ್ಲಿ ಈಗ ಅಭಿಷೇಕ್ ಶರ್ಮಾ ಆಡ್ತಾ ಇದ್ದಾರೆ. ನಾವು ಎಸ್ಪೆಷಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನಾವು ಮಿಸ್ ಮಾಡ್ಕೋತಾ ಇದ್ದೀವಿ. ಈಗ ಅದೇ ಪ್ಲೇಸಲ್ಲಿ ಮತ್ತು ಅಭಿಷೇಕ್ ಶರ್ಮಾ ಮತ್ತು ಎಸ್ಪೆಷಲಿ ನಾವು ಕ್ಯಾಪ್ಟನಿಂದ ಒಳ್ಳೆ ಇನ್ನಿಂಗ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಬಟ್ ಅದು ಬರ್ತಾ ಇಲ್ಲ. ಬಟ್ ಇವತ್ತು ಹೊಡೆಯೋ ಚಾನ್ಸಸ್ ತುಂಬ ಇರುತ್ತೆ. ಏನ್ ಹೇಳ್ತೀರಿ ಸರ್? ಆಲ್ ದ ಬೆಸ್ಟ್ ಇಂಡಿಯಾ, ಗೆದ್ಕೊಂಡು ಬನ್ನಿ. ಸೊ ಎಸ್ಪೆಷಲಿ ಪಾಕಿಸ್ತಾನ ಅಂದಮೇಲೆ ಬಿಡಂಗೇ ಇಲ್ಲ, ನಾವು ಅವ್ರಿಗೆ ಹೊಡಿಲೇಬೇಕು ಅಷ್ಟೇ. ನಂದಕಿಶೋರ್ ಅಂತ ಸರ್ ಏನು ಇಲ್ಲ, ಬ್ಯಾಟಿಂಗ್ ಅಲ್ಲಿ ಓಪನಿಂಗ್ ಎಲ್ಲ ಫಿಯರ್ಲೆಸ್ ಕ್ರಿಕೆಟ್ ಆಡ್ತಾ ಇದ್ದಾರೆ. ಅದೇ ತರ ಫಿಯರ್ಲೆಸ್ ಕ್ರಿಕೆಟ್ ಆಡಿದ್ರೆ ಸಾಕು ಸರ್. ಬೌಲಿಂಗ್ ಅಲ್ಲಿ ನ್ಯೂ ಬಾಲ್ ಹಾರ್ದಿಕ್ ಪಾಂಡ್ಯ, ಬೂಮ್ರಾ ಎಲ್ಲ ಆಗ್ತಿದ್ದಾರೆ. ಬೂಮ್ರಾ ಒಳ್ಳೆ ಫಾರ್ಮ್ ಅಲ್ಲಿ ಇಲ್ಲ. ಫಾರ್ಮಿಗೆ ಬಂದ್ರೆ ಆಗುತ್ತೆ. ವರುಣ್ ಚಕ್ರವರ್ತಿ ಮತ್ತೆ ಕುಲ್ದೀಪ್ ಯಾದವ್ ಒಳ್ಳೆ ಫಾರ್ಮ್ ಅಲ್ಲಿ ಸ್ಪಿನ್ ಅಲ್ಲಿ ನೀಟಾಗಿ ಮಾಡ್ತಾ ಇದ್ದಾರೆ. ಅಭಿಷೇಕ್ ಶರ್ಮಾ ಫಿಯರ್ಲೆಸ್ ಕ್ರಿಕೆಟ್ ಆಡ್ತಿದ್ದಾರೆ. ಇವತ್ತು ಫಿಯರ್ಲೆಸ್ ಕ್ರಿಕೆಟ್ ಆಡಿದ್ರೆ ಸರ್ ಇನ್ನ ಬ್ಯಾಟಿಂಗ್ ಒಂದು 180 ಟಾರ್ಗೆಟ್ ಎಬೋ ಕೊಡ್ಬೋದು ಸರ್. ಈ ಸಲ ಗೆದ್ದು 2 ಸಲ ಪ್ರೂವ್ ಮಾಡಿದೀವಿ ಆಗ್ಲೇ ಪಾಕಿಸ್ತಾನ್ಗೆ ಇಂಡಿಯಾ ಏನು ಅಂತ. ಈಗ ಮತ್ತೆ ಇನ್ನೊಂದ್ಸಲ ಪ್ರೂವ್ ಮಾಡೋದೇನು ದೊಡ್ಡದಲ್ಲ ಸರ್. ಮತ್ತೆ ಪ್ರೂವ್ ಮಾಡಿ ಇಂಡಿಯಾ ಆರ್ಮಿಗೆ ಟ್ರಿಬ್ಯೂಟ್ ಮಾಡ್ತೀವಿ ಸರ್. ಮತ್ತೆ ಈ ಸಲ ಪಾಕಿಸ್ತಾನ ಸೋಲಿಸಿ ಇಂಡಿಯಾ ಗೆದ್ದೇ ಗೆಲ್ತೀವಿ ಈ ಸಲ ನಿರೀಕ್ಷೆ ಜಾಸ್ತಿ ಆಗಿದೆ ಸರ್. ಸರ್ ಜಾಸ್ತಿ ಆಗಿದೆ. ಸೆಂಚುರಿ ಹತ್ತತ್ರ ಬಂದು ಪ್ರತಿ ಸಲಿನೂ ಫಿಯರ್ಲೆಸ್ ಕ್ರಿಕೆಟ್ ಆಡ್ತಾ ಇದ್ದಾರೆ. ಈ ಸಲಿನೂ ಫಿಯರ್ಲೆಸ್ ಕ್ರಿಕೆಟ್ ಆಡೋರೆ ಸೆಂಚುರಿ ಹೊಡಿತಾರೆ ಸರ್. ಗಿಲ್ಲಲ್ಲಿ ಸ್ವಲ್ಪ ಫಾರ್ಮಲ್ಲಿ ಇಲ್ಲ. ಗಿಲ್ ಸ್ವಲ್ಪ ಫಾರ್ಮ್ಗೆ, ಬೂಮ್ರಾ ಸ್ವಲ್ಪ ಫಾರ್ಮಿಗೆ ಬಂದ್ರೆ ಸರ್ ಇನ್ನೂ ಚೆನ್ನಾಗಿರುತ್ತೆ ಸರ್ ಇಂಡಿಯಾ ಟೀಮ್. ಹಾ ಸರ್, ಈ ಸಲಿನೂ ಗೆದ್ದೇ ಗೆಲ್ತಾರೆ. 41 ವರ್ಷ ಆದ್ಮೇಲೆ ಮತ್ತೆ ಫೈನಲ್ಸ್ಗೆ ಬಂದಿದ್ದಾರೆ. ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಸರ್ ಈ ಸಲ. ಸರ್ ಗೆದ್ದು ಇಂಡಿಯಾ ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ಕಾವ್ಯಶ್ರೀ. ಏಷ್ಯಾ ಕಪ್ ಫೈನಲ್ ಪಂದ್ಯ ಇಂಡಿಯಾ ಪಾಕಿಸ್ತಾನ, ಏನ್ ಹೇಳ್ತಾರೆ ಮ್ಯಾಚ್ ಬಗ್ಗೆ? ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ಯಾವಾಗ್ಲೂ ಸ್ವಲ್ಪ ನಮ್ಗೆ ಜೋಶ್ ಜಾಸ್ತಿ ಇರುತ್ತೆ. ಈ ಸತಿ 41 ವರ್ಷ ಆದ್ಮೇಲೆ ಫೈನಲ್ಸ್ ಆಡ್ತಾವ್ರೆ ಇಂಡಿಯಾ ಪಾಕಿಸ್ತಾನದ ಏಷ್ಯಾ ಕಪ್ ಅಲ್ಲಿ 3ನೇ ಮ್ಯಾಚು. 2 ಮ್ಯಾಚ್ ಗೆದ್ದಿದ್ದೀವಿ. ಈ ಸತಿ 3-0 ಅಲ್ಲಿ ಡಿಫೀಟ್ ಮಾಡ್ತೀವಿ ಪಾಕಿಸ್ತಾನ. ಈ ಸತಿ ಅಭಿಷೇಕ್ ಶರ್ಮಾ, ಗಿಲ್ಲು ಎಲ್ಲ ಫಾರ್ಮಲ್ ಅವ್ರೆ. ಸ್ವಲ್ಪ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿ ಲೀಡ್ ಮಾಡೋಕ್ಕೋಸ್ಕರ ಅವ್ರದ್ದು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಆಗೈತೆ. ಅವರು ಫೈನಲ್ಸ್ ಅಲ್ಲಿ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ನ ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕು. ಮತ್ತೆ ಬೂಮ್ರಾನು ಸ್ವಲ್ಪ ಫಾರ್ಮಲ್ ಇಲ್ಲ. ಅವರು ಫಾರ್ಮಲ್ ಬಂದ್ರೆ 120-130 ಅಷ್ಟರಲ್ಲೇ ಆಲ್ ಔಟ್ ಮಾಡ್ಕೊಂಡು ಪಾಕಿಸ್ತಾನ ನಾವು ಆರಾಮ್ಸೆ ಗೆಲ್ಬೋದು. ಸೊ ಏಷ್ಯಾ ಕಪ್ ಫೈನಲ್ಸ್ ಹೋದ್ ವರ್ಷನೂ ನಾವೇ ಗೆದ್ದಿದ್ದೀವಿ. ಈ ಸಲಿನೂ ನಾವೇ ಗೆಲ್ತೀವಿ. ಟೀಮ್ ಇಂಡಿಯಾಗೆ ಈ ಸತಿ ಗೆದ್ಕೊಂಡು ಎಲ್ಲಾ ಪ್ಲೇಯರ್ಸ್ ವಿತ್ ಫಾರ್ಮ್ ಗೆಲ್ಬೇಕು. ಯಾರ್ದೋ ಒಂದು ಪ್ಲೇಯರ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಇಂದ ಗೆಲ್ಲೋದ್ಕಿಂತ ಕ್ರಿಕೆಟ್ ಒಂದು ಟೀಮ್ ಗೇಮ್ ಆಗಿರೋದ್ರಿಂದ ಓಲ್ಡ್ ಟೀಮ್ ಇಂದ ಗೆಲ್ತಾರೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಇವತ್ತು ಇಂಡಿಯಾ ಪಾಕಿಸ್ತಾನ ಏಷ್ಯಾ ಕಪ್ ಫೈನಲ್ ಪಂದ್ಯ, ಏನ್ ಹೇಳ್ತೀರಾ? ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಇದು 41 ವರ್ಷಗಳ ಬಳಿಕ ಇಂಡಿಯಾ ಮತ್ತೆ ಪಾಕಿಸ್ತಾನ ಫೈನಲ್ ಅಲ್ಲಿ ಭೇಟಿ ಆಗ್ತಾ ಇರೋದು. ಅದು ತುಂಬಾ ಖುಷಿ ಇದೆ. ಮತ್ತೆ ಈ ಗ್ರೂಪ್ ಸ್ಟೇಜ್ ಅಲ್ಲಿ ಇಂಡಿಯಾ ಪಾಕಿಸ್ತಾನನ ಬೀಟ್ ಮಾಡಿದ್ದು ಅದು ಇನ್ನೂ ತುಂಬಾ ಖುಷಿ ಇದೆ. ಮತ್ತೆ ಸೂಪರ್ 4 ಬಂದಾಗ್ಲೂ ಅದ್ರ ಮೇಲೂ ಬೀಟ್ ಮಾಡಿದಾಗ ಇನ್ನೂ ಖುಷಿ ಆಗ್ತಿದೆ. ಇನ್ನೂ ಅದನ್ನೆಲ್ಲ ಬೀಟ್ ಮಾಡಿ ಇವಾಗ ಫೈನಲ್ ಬಂದಿದೆ ಅಂದ್ರೆ ಇನ್ನೂ ನಮಗೆ ಅಂದ್ರೆ ಇಂಡಿಯಾದವ್ರಾಗಿರೋದ್ರಿಂದ ನಮಗೆ ತುಂಬಾ ಹೆಮ್ಮೆ ಇದೆ. ಮತ್ತೆ ಈ ಅಭಿಷೇಕ್ ಶರ್ಮಾ, ಶುಭನ್ ಗಿಲ್ ಅವರೆಲ್ಲ ಓಪನಿಂಗು ತುಂಬಾ ಚೆನ್ನಾಗಿ ಆಡ್ತಾ ಇರೋದ್ರಿಂದ ತುಂಬಾ ಕಾನ್ಫಿಡೆನ್ಸ್ ಇದೆ ಇಂಡಿಯಾ ಈ ಸತಿ ಗೆಲ್ಬಹುದು ಫೈನಲ್ ಅಲ್ಲಿ ಅಂತ. ಮತ್ತೆ ಮಿಡ್ಲ್ ಆರ್ಡರ್ ಅಲ್ಲೆಲ್ಲ ತಿಲಕ್ ವರ್ಮಾ ಮತ್ತೆ ಸೂರ್ಯಕುಮಾರ್ ಯಾದವ್, ಇನ್ನು ಸಂಜು ಸ್ಯಾಮ್ಸನ್ ಅವರೆಲ್ಲ ಕಾಂಟ್ರಿಬ್ಯೂಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಇನ್ನು ಮಿಡ್ಲ್ ಆರ್ಡರ್ ಅಂದ್ರೆ ಇದಾದ್ಮೇಲೆ ಆಲ್ರೌಂಡರ್ ಕ್ಯಾಟಗರಿಗೆ ಬಂದ್ರು ಅಂದ್ರೆ ಹಾರ್ದಿಕ್ ಪಾಂಡ್ಯ,
ಶಿವಮ್ ದುಬೆ ಎಲ್ಲ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಮತ್ತೆ ಬೌಲರ್ಸ್ ಕ್ಯಾಟಗರಿಗೆ ಬಂದ್ರೆ ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ ಅವರೆಲ್ಲ ಒಳ್ಳೆ ಬೌಲಿಂಗ್ ಪ್ರದರ್ಶನ ನೀಡ್ತಾ ಇರೋದ್ರಿಂದ ತುಂಬಾ ಕಾನ್ಫಿಡೆನ್ಸ್ ಇದೆ ಈ ಸತಿ ಇಂಡಿಯಾ ಗೆಲ್ಬಹುದು ಅಂತ. ಮತ್ತೆ ಪಾಕಿಸ್ತಾನವ್ರಿಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಈ ಸತಿ ಫೈನಲ್ ನಾವು ಬಂದಿದ್ದೀವಿ, ಇಂಡಿಯಾ ಬೀಟ್ ಮಾಡ್ಬೋದು ಅಂತ ಅವ್ರಿಗೂ ಒಂದು ಇದಿರುತ್ತೆ. ಆದ್ರೆ ಈ ಸತಿ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತ ಒಂದು ತುಂಬಾ ನಾವು ಇಂಡಿಯಾದವ್ರಾಗಿರೋದ್ರಿಂದ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ನೆಗ್ಲೆಕ್ಟ್ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆಲ್ಮೋಸ್ಟ್ ಅಂದ್ರೆ ಇವಾಗ ಓಪನಿಂಗ್ ಪಾರ್ಟ್ನರ್ಶಿಪ್ ಮೇಲೆ ಅಂದ್ರೆ ಇನ್ವಾಲ್ವ್ ಆಗ್ತಿದ್ದಾರೆ. ಅವ್ರು ಆಡ್ಲಿಲ್ಲ ಅಂದ್ರೆ ಮಿಡ್ಲ್ ಆರ್ಡರ್ ಅವ್ರಿಗೆ ಒಂದ್ ಸ್ವಲ್ಪ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಇವರು ಮಿಡ್ಲ್ ಆರ್ಡರ್ ಅವ್ರಿಗೆ ಒಂದ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಒಂದ್ ಸ್ವಲ್ಪ ಟೀಮ್ಗೋಸ್ಕರ ಆಡಿದ್ರೆ ಇದು ಆಲ್ಮೋಸ್ಟ್ ಸೇಫ್, ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನೋದು ಹೇಳ್ಬೋದು. ಇವ್ರು ಮಿಡ್ಲ್ ಆರ್ಡರ್ ಏನಾರ ಕೊಲ್ಯಾಪ್ಸ್ ಆದಾಗ ಇಂಡಿಯಾ ಸೋಲೋ ಚಾನ್ಸಸ್ ಇರ್ಬೋದು. ಅದೇ ಸೋಲಿ ಅಂತ ಹೇಳ್ತಾ ಇರೋದಲ್ಲ, ಅಂದ್ರೆ ಮ್ಯಾಚು ಸಿಚುವೇಶನ್ಗಳು ಚೇಂಜ್ ಆಗಿ ಅಂದ್ರೆ ಇನ್ನೂ ಇದಾಗ್ಬೋದು, ಹೈ ವೋಲ್ಟೇಜ್ ಆಗ್ಬೋದು. ಆದ್ರೆ ನಾವು ಇಂಡಿಯಾದವ್ರು ಆಗಿರೋದ್ರಿಂದ ಆಲ್ಮೋಸ್ಟ್ ಇಂಡಿಯಾ ಗೆದ್ದೇ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೀವಿ. ನಮ್ಮ ಪ್ಲೇಯರ್ಸ್ಗಳು ಚೆನ್ನಾಗಿ ಆಡ್ತಾರೆ, ಅಷ್ಟು ಬಿಟ್ಕೊಡಲ್ಲ. ಇನ್ನು ಪಾಕಿಸ್ತಾನದವ್ರ ಮೇಲೆ ಆಡ್ಬೇಕು ಅಂತ ಬಂದಾಗ ಅಂದ್ರೆ ಇನ್ನೂ ಜಿದ್ದಲ್ಲಿ ಆಡ್ತಾರೆ. ಅಂದ್ರೆ ಏನೋ ಒಂದು ಆ ರೀತಿ ಇದ್ರಿಂದ ಆಡ್ತಾರೆ. ಅದರಿಂದ ನಮಗೂ ಇಂಡಿಯಾ ಗೆಲ್ಲುತ್ತೆ ಅನ್ನೋದು ಒಂದು ತುಂಬಾ ಖುಷಿ ಇರುತ್ತೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. 41 ವರ್ಷಗಳ ಬಳಿಕ ನಡೀತಾ ಇರೋದ್ರಿಂದ ಒಂದು ಸ್ವಲ್ಪ ಕುತೂಹಲ ಜಾಸ್ತಿ ಇದೆ. ನೋಡೋದ ಅದೇನಾಗುತ್ತೆ ಮ್ಯಾಚು. ನನ್ನ ಕಡೆಯಿಂದ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಇಂಡಿಯಾ 2 ಮ್ಯಾಚ್ ಆಗಲೇ ಗೆದ್ದಿದೆ. ಇದು ಲಾಸ್ಟ್ ಫೈನಲ್ ಮ್ಯಾಚ್ 41 ಇಯರ್ಸ್ ಆದಮೇಲೆ ಆಡ್ತಾ ಇರೋದು. ಆಗಲಿ 2 ಮ್ಯಾಚ್ ಗೆದ್ದಿದ್ದೀವಿ, ಈ ಮ್ಯಾಚ್ ಪಕ್ಕಾ ಗೆಲ್ತೀವಿ. ಟಾಪ್ ಆರ್ಡರ್ಸಲ್ಲಿ ಬ್ಯಾಟ್ಸ್ಮನ್ಸು ಚೆನ್ನಾಗಿ ಆಡ್ತಾ ಇದ್ದಾರೆ, ಅಭಿಷೇಕ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಎಲ್ಲ. ಬೌಲಿಂಗ್ ಅಂತ ಬಂದರೆ ಬೂಮ್ರಾ, ಶಿವಮ್ ಡುಬೆಲ, ಹಾರ್ದಿಕ್ ಪಾಂಡ್ಯದ ಬೌಲಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಂಗೆ ಚೆನ್ನಾಗಿ ಆಡ್ತಾರೆ, ಇವತ್ತು ಗೆಲ್ತಾರೆ. ಅಭಿಷೇಕ್